ನಮಸ್ಕಾರ ಸುವರ್ಕೆ ಬಚ್ಚೆ. ಸುಮ್ನೆ ರಾಮ ನಾವ್ ಹೆಂಗಸರ್ಗೆ ಎಸ್ಕೇಪಿ ಅಂತ ಬಯೋದಿಲ್ಲ. ಸಾರಿ ಸುವರ್ಕೆ ಬಚ್ಚೆ ಇನ್ಸ್ಪೆಕ್ಟರ್. ಇವ್ರು ಯಾರು? ಇವರು ಫೇಮಸ್ ಡೈರೆಕ್ಟರ್ ಮೋಪ್ರಾ ಅಂತ. ಮೋಪ್ರಾನ ಅಂದ್ರೆ ಮೋಹನ್ ಪ್ರಸಾದ್. ನಾನು ಇವ್ರನ್ನ ಪ್ರೀತಿಯಿಂದ ಮೋಪ್ರಾ ಅಂತೀನಿ. ಅಂದ್ರೆ ಇವ್ರನ್ನ ನೀವು ಪ್ರೀತಿ ಮಾಡ್ತಾ ಇದ್ದೀರಾ? ಅಯ್ಯೋ ಪ್ರೀತಿಸ್ತಾ ಇಲ್ಲ, ಗೌರವಿಸ್ತಾ ಇದ್ದೀನಿ. ಬಂದ್ ವಿಷಯ ಹೇಳಿ. ಡಾಕು ವೇಷ ಹಾಕೊಂಡಿದ್ದ ನಮ್ಮ ಹೀರೋನ ಡಾಕ್ಟರ್ ಅಂತ ಹೇಳಿ ಸರ್. ಸುಮ್ನಿರ್ರಿ, ಹೀರೋ ಅಂತ ಹೇಳಿದ್ರೆ ಬೆಲೆ ಜಾಸ್ತಿ. ಪೊಲೀಸ್ನವ್ರು ಎತ್ತಾಕೊಂಡು ಹೋಗಿದ್ದಾರೆ ಅಂತ ನಮಗೆ ಗೊತ್ತಾಯ್ತು. ಬನಶಂಕರಿ ಬೋಂಡಾಸು ಕಾಟನ್ ಪೇಟೆ ಕಾಲ್ಸು. ನಿಮ್ ಹೀರೋನ ಪೊಲೀಸ್ ಅವ್ರು ಯಾಕ್ರಿ ಎತ್ತಾಕೊಂಡು ಹೋಗ್ತಾರೆ? ಅದಕ್ಕೂ ಒಂದ್ ಕಾರಣ ಇದೆ ಸರ್. ಹೀರೋಯಿನ್ ತಂದೆ ತಾಯಿ ಗೊತ್ತಾಗ್ಬಾರ್ದು ಅಂತ ಹೀರೋ ಮಾರ್ವೇಷದಲ್ಲಿ ಬಂದು ಹೀರೋಯಿನ್ ನ ಕಿಡ್ನಾಪ್ ಮಾಡ್ಕೊಂಡು ಹೋಗೋ ಸೀನ್ ನಡೀತಾ ಇತ್ತು. ಅದಕ್ಕೆ ನಮ್ ಹೀರೋ ಗಡ್ಡ ಅಂಟಿಸ್ಕೊಂಡಿದ್ದ. ಹೇಗಿದ್ರು ನಿಮ್ ಹೀರೋ? ಕಪ್ಪು ಕನ್ನಡಕ ಹಾಕೊಂಡಿದ್ದ. ನಂತರ ಗಡ್ಡ ಇತ್ತು ಸರ್. ಜೊತೆಗೆ ಬೈಕ್ ಮೇಲೆ ಕೂತ್ಕೊಂಡಿದ್ದ ಸರ್. ಅಲ್ಲಿದಾರಲ್ಲ ಅವ್ರೇನ ನೋಡಿ. ಅಣ್ಣ. ಅಣ್ಣನ? ಹೌದು, ಅವನು ನನ್ನ ಮುದ್ದಿನ ಅಣ್ಣ ಡಾಕ್ಟರ್ ವಿಠಲ್ ರಾವ್. ಅಣ್ಣ, ಏನಣ್ಣ ಇದು ನಿನ್ನ ಅವಸ್ಥೆ? ಬಾಂಬ್ ಸ್ಫೋಟ ಆಗುತ್ತೆ. ಅಯ್ಯೋ ಸುಮ್ಮನೆ ನೀವು, ಬಾಯಲ್ಲಾಡಿದ್ರು ಬಾಂಬ್ ಇಟ್ಕೊಳಕಾಗತ್ತ? ಕಂದ, ನೀನು ಬಂದಿದ್ದಕ್ಕೆ ಬದುಕೊಳ್ದೆ ಕಣ. ಎಷ್ಟು ಜೋರಾಗಿ ಹೊಡೆದ್ಬಿಟ್ರೆ ಗೊತ್ತಾ ಸರ್? ಹೀರೋನ ಪೊಲೀಸ್ನವ್ರು ಎತ್ತಾಕೊಂಡೋಗಿರೋ ವಿಷಯನ ಪತ್ರಿಕೆನವ್ರಿಗೆ ತಿಳಿಸಿದ್ರೆ ನಮ್ಮ ಪಬ್ಲಿಸಿಟಿ ಇನ್ನೂ ಜಾಸ್ತಿ ಆಗುತ್ತಲ್ಲ ಸರ್? ಈ ವಿಷಯ ಇಲ್ಲಿಗೆ ಬಿಡಬಾರದು, ಪೇಪರ್ ನಲ್ಲಿ ಹಾಕಿಸ್ಬೇಕು. ಹಾಗೇನಾದ್ರು ಮಾಡಿದ್ರೆ ನಮ್ ಕೆಲಸ ಹೋಗುತ್ತೆ. ಸುಳ್ಳು ಸುದ್ದಿ ಕೊಟ್ಟವ್ರನ್ನ ಕಣ್ಣು ಹಿಡಿದು ಬೆಂಡತ್ತಿ ಪತಾಸ್ ಮಾಡ್ಬಿಡ್ತೀವಿ. ಮೊದ್ಲು ಇವ್ರನ್ನ ಕರ್ಕೊಂಡೋಗಿ. ರಾಜ, ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ನಿನ್ನ ಪರೋಡಿ ಅಂತ ಹೇಳಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೀನು ಬರೀ ರಾಜ ಅಲ್ಲ, ರಾಜಾದಿ ರಾಜ. ಕನ್ನಡದಲ್ಲಿ MA ಮಾಡಿದ್ಯಾ ಅಂತ ಅವಮಾನ ಮಾಡ್ಬಿಟ್ಟೆ. ಒಬ್ಬ ಮನುಷ್ಯನಿಗೆ ಗುರಿ ಇಚ್ಛಾಶಕ್ತಿ ಇದ್ರೆ ಏನು ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನೀನೇ ಉದಾಹರಣೆ. ನೀನು ನನ್ನ ಕಣ್ಣು ತೆರೆಸ್ದೆ, ಕನ್ನಡದ ಬಗ್ಗೆ ಅಭಿಮಾನ ಬೆಳೆಸ್ದೆ. ಅದಕ್ಕೆ ನಾವಿಬ್ರು ಸೇರ್ಕೊಂಡು ನಮ್ ಶಾಂತಿನ ನಿಮ್ಗೆ ಕೊಡ್ಬೇಕು ಅಂತಿದೀವಿ. ಚಾಟ್ ಓಕೆ. ಅಣ್ಣ ಅಣ್ಣ ಅಣ್ಣ, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ಬಿಟ್ಟೆ ಅಣ್ಣ. ನಿನಗೆ ಅಭಿನಯ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇದ್ರು ಇಡೀ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ಯಾ. ನೀವೇನೋ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ, ಆದ್ರೆ ಹೀರೋಯಿನ್ ಜಾಗದಲ್ಲಿ ಇವಳ ಬದಲು ನಾನ್ ಇರ್ಬೇಕಿತ್ತು. ಸಿನಿಮಾ ಮುಗೀತಲ್ಲಮ್ಮ, ಲೈಫ್ ಲಾಂಗ್ ಬೇಕಾದ್ರೆ ಇವ್ರ ಜೊತೆ ಆಕ್ಟ್ ಮಾಡ್ತಾನೆ ಇರು. ಯಾರು ಬೇಡ ಅಂತಾರೆ. ಹೆಸರೆಲ್ಲ ಬಾರ. ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಮುಂದಿನ ಸಿನಿಮಾದಲ್ಲಿ ನಾವಿಬ್ರು ಒಟ್ಟಿಗೆ ಆಕ್ಟ್ ಮಾಡೋಣ. ಒಪ್ಪನೇ ನೀನು ಡೈರೆಕ್ಟರ್ ಅಂಕಲ್. ಒಟ್ಟಾರೆ ಈ ಸಿನಿಮಾ ಹೇಗೆ ಬಂತು? ಎಡಿಟಿಂಗ್ ಆದ್ಮೇಲೆ ಗೊತ್ತಾಗುತ್ತೆ. ಅಯ್ಯೋ ಅಂಕಲ್, ಆ ರೀತಿ ಅಲ್ಲ ಇದು. ಈ ಸಿನಿಮಾದಲ್ಲಿ ನಾನು ಬಹಳ ಕಷ್ಟಪಟ್ಟು ರಕ್ತ ಸುರಿಸಿ ಅಭಿನಯಿಸಿದೀನಿ. ಅಟ್ಲೀಸ್ಟ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಏನಾದ್ರು ಹೇಳ್ತೀರಾ? ಜೊತೆಗೆ ನಮ್ಮ ಮೂವರ್ ಕಟೌಟ್ ನ ಎಲ್ಲೆಲ್ಲಿ ಹಾಕ್ಸ್ತೀರಾ, ಯಾವಾಗ ಹಾಕ್ಸ್ತೀರಾ? ಗೊತ್ತಲೇ, ಈ ಸಿನಿಮಾದಲ್ಲಿ ನೀವಿಬ್ರು ಪೋಷಕ ನಟರು, ನಾನು ನಾಯಕ ಅಂತ. ಅಂಕಲ್, ಏನಿದ್ರು ಕಟೌಟ್ ನಂದೇ ಆಗ್ಬೇಕು. ಬೇಜಾರ್ ಮಾಡ್ಕೋಬೇಡಿ, ನಿಮ್ಮ ಕಟೌಟ್ ಹಾಕ್ಸೋದಕ್ಕೆ ಆಗೋದಿಲ್ಲ. ಅದ್ರ ಬದಲಾಗಿ ಫಾರೂಕ್ ಖಾನ್ ಕಟೌಟ್ ಹಾಕಿಸ್ತಾ ಇದ್ದೀನಿ. ಡೈರೆಕ್ಟರ್ ಅಂಕಲ್, ಏನು ಮಾತಾಡ್ತಿದ್ದೀರಾ? ಈ ಸಿನಿಮಾದಲ್ಲಿ ಕಷ್ಟಪಟ್ಟು ಅಭಿನಯಿಸಿದ್ದು ನಾನು, ಕಟೌಟ್ ಫಾರೂಕ್ ಖಾನ್. ಹೌದ್ರಿ, ಇಂಡಸ್ಟ್ರಿಲಿ ಅವ್ರಿಗೆ ತುಂಬಾ ಬೇಡಿಕೆ ಇದೆ. ಬರೀ ಕಟೌಟ್ಸ್ ಅಲ್ಲ, ನೀವು ಆಕ್ಟಿಂಗ್ ಮಾಡಿರೋ ಎಲ್ಲಾ ಸೀನ್ಗಳಿಗೂ ಗ್ರಾಫಿಕ್ ಬಳಸಿ ನಿಮ್ಮ ಮುಖದ ಬದಲಾಗಿ ಫಾರೂಕ್ ಖಾನ್ ಮುಖ ಬರಾಗ ಮಾಡ್ತೀನಿ.